ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 17ನೇ ಅಧ್ಯಾಯದ 14ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಶ್ರೀಕೃಷ್ಣ ಅರ್ಜುನನಿಗೆ ಶಾರೀರಿಕ ತಪಸ್ಸಿನ ಕುರಿತಾಗಿ ವಿವರಿಸಿ ಹೇಳ್ತಾ, ಹೇ ಅರ್ಜುನ, ದೇವತೆಗಳ, ಬ್ರಾಹ್ಮಣರ, ಗುರುಗಳ ಮತ್ತು ಜ್ಞಾನಿಗಳ ಪೂಜೆ ಮಾಡುವಂಥದ್ದು ಜೊತೆಗೆ ಪವಿತ್ರತೆ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಇವುಗಳು ಶಾರೀರಿಕ ತಪಸ್ಸಿಗೆ ಮುಖ್ಯವಾಗಿರುವಂಥವು. ಇವುಗಳನ್ನೇ ಶಾರೀರಿಕ ತಪಸ್ಸು ಎನ್ನಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ತಪಸ್ಸು ಅಂದರೆ ನಾವು ಇಲ್ಲಿವರೆಗೆ ಏನು ಯೋಚನೆ ಮಾಡಿದ್ದೀವಿ, ಮನೆ ಮಠ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಬಿಟ್ರೆ ಅದು ತಪಸ್ಸು ಅಂತ. ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲಿಯೂ ಕೂಡ ತಪಸ್ಸು ಅಡಗಿರುತ್ತೆ. ದೇವತೆಗಳ, ಬ್ರಾಹ್ಮಣರ ಮತ್ತು ಗುರುಗಳ, ದೇವತೆಗಳು ಅಂದರೆ ಯಾರು? ಯಾರಲ್ಲಿ ಲವಶೇಷವೂ ಕಲ್ಮಶ ಇಲ್ಲವೋ ಅವರನ್ನು ದೇವತೆಗಳು ಅಂತ ಹೇಳ್ತೀವಿ. ಆ ದೇವತೆಗಳು ನಮ್ಮೊಡನೆ ಒಡನಾಟದಲ್ಲಿ ಇರುವಂತಹ ವ್ಯಕ್ತಿಗಳೂ ಆಗಬಹುದು, ಈ ನಿಸರ್ಗ ಆಗಬಹುದು, ಈ ಪ್ರಕೃತಿ ಆಗಬಹುದು, ಹರಿಯುವ ನದಿ, ನೀರು, ಮಣ್ಣು, ಕಲ್ಲು ಎಲ್ಲವೂ ಆಗಬಹುದು, ನಾವು ಪೂಜಿಸುವಂತಹ ದೇವತೆಗಳು ಆಗಬಹುದು. ಬ್ರಾಹ್ಮಣರು ಅಂದರೆ ಮತ್ತೆ ಇದು ಜಾತಿವಾದ ಅನ್ನುವಂತಹ ದೃಷ್ಟಿಯಿಂದ ನೋಡಬಾರ್ದು. ಬ್ರಾಹ್ಮಣರು ಅಂದರೆ ಎಲ್ಲವನ್ನ ತಿಳಿದುಕೊಂಡವರು, ಎಲ್ಲವನ್ನ ವಿವರಿಸಿ ಹೇಳುವಂಥವರು. ಗುರುಗಳು ತಿಳಿ ಹೇಳುವಂಥವರು ಅಥವಾ ಬುದ್ಧಿಯನ್ನು ಕಲಿಸುವಂಥವರು. ಜ್ಞಾನಿಗಳು ಅಂದರೆ ಸಾಕ್ಷಾತ್ಕಾರದ ಕಡೆ ಹೋಗಿರುವಂಥವರು, ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರುವಂಥವರು, ವಿಜ್ಞಾನ ಮತ್ತು ಆಧ್ಯಾತ್ಮವನ್ನು ಅರ್ಥೈಸಿಕೊಂಡಿರುವಂಥವರು, ಅದನ್ನು ಮೇಳೈಸಿಕೊಂಡಿರುವಂಥವರು. ಇವರು ಜ್ಞಾನಿಗಳು. ಇವರನ್ನು ಪೂಜೆ ಮಾಡುವಂಥದ್ದು. ಪೂಜೆ ಅಂದರೆ ಅವರನ್ನು ಕೂರಿಸಿ ಊದುಗತ್ತಿ ಬೆಳಗುವಂಥದ್ದಲ್ಲ, ಅವರೊಟ್ಟಿಗೆ ಅವರಿಗೆ ನೆರವಿಗೆ ನಾವು ಇರುವಂಥದ್ದು, ಅವರಿಗೆ ಸಹಾಯಕರಾಗಿ ಚಟುವಟಿಕೆಯನ್ನು ಮಾಡುವಂಥದ್ದು. ಇದು ಪೂಜೆಗೆ ಸಮ. ಹಾಗೆಯೇ ನಮ್ಮ ನಡತೆಯಲ್ಲಿ ಪವಿತ್ರತೆ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ. ಪವಿತ್ರತೆ ಅದು ಈ ಶರೀರದಿಂದ, ಈ ಮನಸ್ಸಿನಿಂದ, ಈ ಬುದ್ಧಿಯಿಂದ. ಸರಳತೆ ಅಂದರೆ ಇರೋದನ್ನು ಒಪ್ಪಿಕೊಳ್ಳುವಂಥದ್ದು. ಮಳೆಗಾಲ ಬಂದಾಗ ಮಳೆಯನ್ನು ಬೈಯೋದಲ್ಲ, ಚಳಿಗಾಲ ಬಂದಾಗ ಚಳಿಯನ್ನು ನಿಂದಿಸೋದಲ್ಲ, ಬೇಸಿಗೆಯಲ್ಲಿ ಬಿಸಿಲನ್ನು ತೆಗಳುವಂಥದ್ದಲ್ಲ, ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದೇ, ಅದನ್ನು ಸ್ವೀಕರಿಸುವಂಥದ್ದೇ, ಆ ಸನ್ನಿವೇಶವನ್ನು ಸ್ವೀಕರಿಸುವಂಥದ್ದೇ ಸರಳತೆ. ಬ್ರಹ್ಮಚರ್ಯ ಅಂದರೆ ಯಾವುದನ್ನು ಮಾಡಬಾರದೋ ಅದರ ಕಡೆ ನಮ್ಮ ಒಲವು ಹೋಗಲಾರದಂತೆ ನೋಡಿಕೊಳ್ಳುವಂಥದ್ದು. ಉದಾಹರಣೆ, ನಾನು ಮದ್ಯಪಾನ ಮಾಡಬಾರದು ಅಂತ ಹೇಳಿ ನಾನು ತೀರ್ಮಾನ ಮಾಡಿದೆ. ಮದ್ಯಪಾನದ ಕಡೆ ನಮ್ಮ ಮನಸ್ಸಿನ ಕಿಂಚಿತ್ತು ಯೋಚನೆ ಹೋಗಬಾರ್ದು, ಅದು ಬ್ರಹ್ಮಚರ್ಯ. ನಾನು ಮೌನಾಚರಣೆಯನ್ನು ಮಾಡಬೇಕು ನಿಗದಿತ ದಿನಗಳವರೆಗೆ. ಮೌನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಸಂಪೂರ್ಣ ಮೌನವಾಗಿ ಇದ್ದುಬಿಡೋದು. ಆ ಮೌನ ಕೇವಲ ಬಾಯಿಂದ ಮಾತಾಡೋದು ಮಾತ್ರ ಅಲ್ಲ. ಕೆಲವೊಬ್ಬರು ಮೌನವನ್ನು ಆಚರಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಲೆಟ್ರ್ ಮೇಲೆ ಬರೆದು ಕೊಡ್ತಾರೆ. ಅದು ನನ್ನ ಪ್ರಕಾರ ಮೌನಾಚರಣೆ ಅಲ್ಲ. ನಾಲಿಗೆಯನ್ನು ನಾವು ಬಳಸಲಿಲ್ಲ ಬಿಟ್ಟರೆ ನಮ್ಮ ಮನಸ್ಸು ಹೇಳೋದನ್ನು ನಾವು ಕೈ ಮೂಲಕ ಬರವಣಿಗೆಯಲ್ಲಿ ಬರೆದು ಕೊಟ್ವಿ. ಮೌನಾಚರಣೆ ಅಂತ ಹೇಳಿದರೆ
ನಮ್ಮ ಬುದ್ಧಿ, ನಮ್ಮ ಮನಸ್ಸು ಮತ್ತು ನಮ್ಮ ನಾಲಿಗೆ ಇವುಗಳು ಸಂಪೂರ್ಣ ವಿಮುಖವಾಗಿ ನಿಂತಾಗ ಅದು ಮೌನಾಚರಣೆ. ಸೊ ಅದು ಬ್ರಹ್ಮಚರ್ಯ. ಅಹಿಂಸೆ, ಯಾರನ್ನೋ ಹೊಡೆದು ಬಡಿದು ಕಟ್ಟಾಕಿ ಅವನಿಗೆ ಬಾಸುಂಡೆ ಬಂದರೆ, ಅವನ ದೇಹದಿಂದ ರಕ್ತ ಬಂದರೆ ಮಾತ್ರ ಹಿಂಸೆ ಅಲ್ಲ. ಮಾನಸಿಕವಾಗಿ ಇನ್ನೊಬ್ಬರನ್ನು ಹಿಂಸೆ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡೋದು ಕೂಡ ಹಿಂಸೆನೇ. ಅದನ್ನು ಕೂಡ ಮಾಡದೇ ಇರುವಂಥದ್ದು ಅಹಿಂಸೆ. ಸೊ ಇವುಗಳನ್ನು ಶಾರೀರಿಕ ತಪಸ್ಸು ಅಂತ ಹೇಳಲಾಗತ್ತೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.